ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಅದರಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಅಡಕವಾಗಿದೆ. ನಾವೆಲ್ಲ ಗಾಣ, ಹರಳೆಣ್ಣೆ ತೆಗೆಯೋದಕ್ಕೆ ಎತ್ತಿನ ಗಾಣವನ್ನು ಬಳಸ್ತೀರಿ. ಅದೇ ರೀತಿ ಹೊರದೇಶದಲ್ಲಿ ಒಂದು ಕುದುರೆ ಗಾಣವನ್ನು ಬಳಸ್ತಾರೆ ಎಣ್ಣೆ ತೆಗೆಯೋದಕ್ಕೆ. 2 ಕುದುರೆಗಳಿಗೆ ಮೇಲ್ಗಡೆ ಒಂದು ಇದನ್ನು ಹಾಕಿ ಅದನ್ನು ಸುತ್ತಬೇಕು. ಈ ರೀತಿ ಸುತ್ತಬೇಕಾದ್ರೆ ಸುಮ್ಮನೆ ಒಂದು ಲೆಕ್ಕಾಚಾರಕ್ಕೆ ಉದಾಹರಣೆಗೆ ಅದು ಡೈಲಿ ಒಂದು 10 kg ಹುರುಳಿಕಾಳನ್ನು ಆಹಾರವನ್ನು ಕೊಡ್ತಾ ಇದ್ರು. ಈ 10 kg ಆಹಾರ ಕೊಡಬೇಕಾದ್ರೆ ಇದು ಬಹಳ ವರ್ಷಗಳಿಂದ ಹಾಗೆ ನಡ್ಕೊಂಡು ಬರ್ತಾ ಇತ್ತು. ಸುಮಾರು ದಿನಕ್ಕೊಂದು 100 ಲೀಟ್ರ್ ಎಣ್ಣೆ ರೆಡಿ ಆಗೋದು ಆ ಕುದುರೆಗಳಿಂದ. ಸೊ ಒಂದು ಸಲ ಆ ಕುದುರೆಗೆ ಹುರುಳಿಕಾಳು ಹಾಕೋದಕ್ಕೆ ಬರೀ 8 kg ಮಾತ್ರ ಇದೆ, 10 kg ಇರಲಿಲ್ಲ. ಅದಕ್ಕೆ ಅಲ್ಲಿರೋ ನೌಕರ ಮಾಲೀಕನಿಗೆ ಕರೆ ಮಾಡ್ತಾನೆ, ಬಾಸ್, ಈ ಥರ 2 kg ಕಡಿಮೆ ಇದೆ, ಹುರುಳಿಕಾಳಿಲ್ಲ, ಏನು ಮಾಡೋದು? ಅಷ್ಟೇ ಹಾಕೋ, ನಡೆಯುತ್ತೆ, ಅಡ್ಜಸ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು 8 kgನೇ ಹಾಕ್ತಾರೆ. ಪಾಪ ಕುದುರೆ 2 ಕುದುರೆ 4 kg ತಿನ್ಕೊಂಡು ಸುಮ್ಮನೆ ಆಗ್ತವೆ. ಅದಾದಮೇಲೆ ರಾತ್ರಿ ಎಲ್ಲ ಮಾಲೀಕನಿಗೆ ಯೋಚನೆ ಮಾಡುತ್ತೆ, 2 kg ಕಡಿಮೆ ಆಗೋಯ್ತಲ್ಲ, 2 kg ಕಡಿಮೆ ಆಗೋಯ್ತಲ್ಲ, ಅಂದರೆ 1 kg ಹುರುಳಿಕಾಳಿಗಿಷ್ಟು, 2 kg ಇವತ್ತು ಕಡಿಮೆ ಹಾಕೋನು, ಔಟ್ಪುಟ್ ರಿಸಲ್ಟ್ ಎಷ್ಟು ಬಂದಿದೆ ಕೇಳೋಣ ಅಂತ ಹೇಳಿ ಮತ್ತೆ ಫೋನ್ ಮಾಡಿ, ಏನಪ್ಪ ನಿನ್ನೆ ಎಷ್ಟು ಲೀಟ್ರ್ ಆಯಿತು ಎಣ್ಣೆ? ದಿನನಿತ್ಯ ಆದಂಗೆ 100 ಲೀಟ್ರ್ ಹತ್ತತ್ರ ಆಗಿದೆ ಅಂತ. ಬಹಳ ಸಂತೋಷ, ಒಂದು ಕೆಲಸ ಮಾಡು, ನಾಳೆಯಿಂದ ಕುದುರೆಗೆ ನೀನು ಯಾವುದೇ ಕಾರಣ 10 kg ಹಾಕ್ಬೇಡ, 8 kgನೇ ಹಾಕ್ಕೊಂಡು ಹೋಗುವುದು. ಸರಿ ಆಯಿತು ಬಾಸ್, ನೀವು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ಮಾರನೇ ದಿವಸದಿಂದ ಮಾಲೀಕ ಹೇಳಿದ್ದನ್ನು ನೌಕರ ಚಾಚು ತಪ್ಪದೆ ಫಾಲೋ ಮಾಡ್ತಾನೆ, 8 kg ಹಾಕ್ತಾನೆ. ಸೊ 8 kg ಆಗ್ತಾ 4-5 ದಿವಸ ಆದಮೇಲೆ ಔಟ್ಪುಟ್ ತಗೊಳ್ತಾನೆ. ಏನಪ್ಪ, ಎಷ್ಟು ಲೀಟ್ರ್ ಮಾಡ್ತಾ ಇದ್ದೆ ಡೈಲಿ ಅಂತ? ಡೈಲಿ ಒಂದು 100 ಲೀಟ್ರ್ ಹತ್ತತ್ರ ಮಾಡ್ತಾ ಇದ್ದೆ. ಸರಿ, ಒಂದು ಕೆಲಸ ಮಾಡು, ಕುದುರೆಗೆ 7 kg ಹಾಕು ಅಂತ ಕೇಳ್ತಾನೆ. ಊಟ ಹುರುಳಿಕಾಳನ್ನು 7 kg ಹಾಕು. ಅವನು ಬಾಸ್ ಹೇಳ್ದಂಗೆ ಕೇಳಬೇಕು, ಸ್ವಲ್ಪ ತಲೆ ಕೆರ್ಕೊಳ್ತಾನೆ. ಯಾಕೆ ಬುದ್ಧಿ, ಏನಾಯಿತು ನಿಮ್ಗೆ? ಹೇಳ್ದಷ್ಟು ಕೇಳ. ಸರಿ ಆಯ್ತು ಬುದ್ಧಿ ಅಂತ ಹೇಳಿ ಅದಾದ ನಂತರ 7 kg ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಔಟ್ಪುಟ್ ರಿಸಲ್ಟ್ ಕೇಳ್ತಾನೆ, ಎಷ್ಟು ಎಣ್ಣೆ ಬಂತು ಅಂತ. ಒಂದು 5-6 ಲೀಟ್ರ್ ಕಡಿಮೆ ಬಂದಿದೆ, ಬಟ್ 100 ಹತ್ತತ್ರ ಆಗಿದೆ, ಏನು ತೊಂದರೆ ಇಲ್ಲ. ಶಬಾಷ್, ಮಾಲೀಕ ಫುಲ್ಲು ಮೀಸೆ ತಿರುಗಿಸ್ತಾನೆ, ಖುಷಿಯಾಗ್ಬಿಡ್ತಾನೆ. 10 kg ಹುರುಳಿಕಾಳು ಆಗ್ತಿದ್ದು ನೋಡಿ, ಇವತ್ತು 7 kg ಆಗ್ತಾ ಇದ್ರು, ರಿಸಲ್ಟ್ ಮಾತ್ರ 100 ಹತ್ತತ್ರನೇ ಬರ್ತಾ ಇದೆ, ನಾನಿಷ್ಟು ಉಳಿತಾಯ ಮಾಡಿಬಿಟ್ಟೆ ಅಂತ ಹೇಳಿ ಬಹಳ ಖುಷಿ ಪಡ್ತಾನೆ. ಏನು ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ಕೊಳ್ತಾನೆ. ಸೂಪರ್. ಆ ಖುಷಿ ಹೇಳ್ಕೊಳ್ಳಲ್ಲ, ಆ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾನೆ. ಏನಕ್ಕೆ ಅಂತ ಕಾರಣ ಮಾತ್ರ ಹೇಳಲ್ಲ. ಅದಾದ ನಂತರ ಹೀಗೆ ಒಂದು 4-5 ದಿವಸ ಆದ್ಮೇಲೆ ಮತ್ತೆ ಕೇಳ್ತಾನೆ, ಏನಪ್ಪ ಎಷ್ಟು ಬಂತು ರಿಸಲ್ಟು? ಅದೇ ಬರ್ತಾ ಇದೆ ಸ್ವಾಮಿ, ಒಂದು 94, 93, 95 ಗಂಟೆ ಬರ್ತಾ ಇದೆ. ಒಂದು ಕೆಲಸ ಮಾಡು, 6 kg ಹಾಕು. ಕೊನೆಗೆ 6 kg ಹಾಕಕ್ಕೆ ಅವನು ಶುರು ಮಾಡ್ದ. ಆದರೂ ನಾನು ಕೂಲಿ ಕೆಲಸ ಮಾಡೋನು, ಬಾಸ್ಗೆ ಹೇಳಲೇಬೇಕು, ಈ ರೀತಿ ಮಾಡಬಾರ್ದು, ಅನ್ಯಾಯ, ದಯಮಾಡಿ 6 kg ಬಹಳ ಕಡಿಮೆ ಆಗುತ್ತೆ ಕುದುರೆಗಳಿಗೆ ಊಟ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳೋಕ್ಕೆ ಮನಸ್ಸಿಲ್ಲ ಅಂದರೂ ಕೇಳ್ಬಿಡ್ತಾನೆ. ಹೇಳ್ದಷ್ಟು ಕೇಳ್ಬೇಕು, ಬಾಟ್, ಇಲ್ಲಾಂದ್ರೆ ಹೋಗಿ ಕೆಲಸ ಬಿಟ್ಟು ಈ ರೀತಿ ಹೇಳ್ತಾನೆ. ಅದಾದ ನಂತರ ಮತ್ತೆ ಔಟ್ಪುಟ್ ಕೇಳ್ತಾನೆ, ಎಷ್ಟು ಬಂತು ಅಂತ. ಒಂದು 90 kg ಅಷ್ಟು ಕೊಟ್ಟಿದೆ, ಒಂದು 10 kg ಕಡಿಮೆ ಆಗುತ್ತೆ ಅಂತ. ಬಟ್ ಇಲ್ಲಿ 4 kg ಹುರುಳಿಕಾಳು ಉಳಿತಾಯ ಆಗಿದೆ, 10 kg ಎಣ್ಣೆ ಕಡಿಮೆ ಆಗಿದೆ, ಪರವಾಗಿಲ್ಲ, ಮ್ಯಾನೇಜಬಲ್ ಅಂತೇಳಿ ಕೊನೆಗೆ ಒಂದು ಕೆಲಸ ಮಾಡು, 5 kg ಹಾಕು ಅಂತಾನೆ. ಅವನು ಕೂಲಿ ಕೆಲಸ ಮಾಡೋ ತಲೆ ಕೆಡಿಸ್ಕೊಂಡು, ಏನೋ ಅವ್ರವ್ರು ಮಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಆಗ್ತಾರೆ. ಔಟ್ಪುಟ್ ರಿಸಲ್ಟ್ ಕೇಳ್ತಾನೆ, ಎಷ್ಟು ಬಂತು ಅಂತ. ಒಂದು 88, 89 ಹತ್ತತ್ರ ಬಂದಿದೆ, ವೆರಿ ಗುಡ್. ಅದಾದಮೇಲೆ 4 kg ಹಾಕು ಅಂತಾನೆ. ಇದೇ ರೀತಿ 4 kg ಹಾಕ್ತಾನೆ. ಎಷ್ಟು ಬಂತು ಅಂತ ಒಂದು 83, 84 ಬಂದಿದೆ. ಸರಿ, ಈಗ 3 kg ಹಾಕು ಅಂತಾನೆ.
3 kg ಊಟ ಹಾಕ್ತಾರೆ. ಈಗ ಎಷ್ಟು ಬಂತು ಅಂತ, ಒಂದು 70 kg ಬಂದಿದೆ ಅಂತ. ಅದಾದಮೇಲೆ ಕಡಿಮೆ ಮಾಡಿಬಿಡು ಈಗ ಅಂತ 2 kg ಹಾಕ್ತಾನೆ. ಆಮೇಲೆ ಕುದುರೆ 2 ಅಟ್ ಎ ಟೈಮ್ ಸತ್ತೋಗ್ಬಿಡ್ತಾರೆ, ಕುದುರೆನೇ ಸತ್ತೋಯ್ತು. ಈ ಕಥೆಯ ಅರ್ಥ ನೀವು ಹೇಳಬೇಕು, ಏನು ಈ ಕಥೆ ಅರ್ಥ ಅಂತ. ನೀವು ಕೇಳಿದಂಥ ಪ್ರಶ್ನೆ ಇದರಲ್ಲೂ ಅಡಕವಾಗಿದೆ. ಇದು ಕೆಲಸ ಮಾಡೋರ್ಗೂ ಅನ್ವಯಿಸುತ್ತೆ, ಮಾಲೀಕನಿಗೂ ಅನ್ವಯಿಸುತ್ತೆ, ಗಂಡ ಹೆಂಡತಿಗೆ ಅನ್ವಯಿಸುತ್ತೆ, ಅಪ್ಪ ಮಕ್ಕಳಿಗೆ ಅನ್ವಯಿಸುತ್ತೆ, ಜೀವನಕ್ಕೆ ಅನ್ವಯಿಸುತ್ತೆ, ನೆರೆಹೊರೆಯವ್ರಿಗೆ ಅನ್ವಯಿಸುತ್ತೆ. ಈ ಒಂದು ಕಥೆಯಲ್ಲಿ ಎಲ್ಲ ರೀತಿಯ ಜೀವನದ ಮಜಲುಗಳು ಅಡಕವಾಗಿದೆ. ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತರು ಖಂಡಿತವಾಗಲಿ ಇದೆಲ್ಲವನ್ನು ಅಳವಡಿಸ್ಕೊಳ್ತಾರೆ. ನಾನು ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಿರೋದು ಕಥೆಗಳ ಮೂಲಕ. ಆದ್ದರಿಂದ ನಿಮಗೂ ಈ ಕತೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದೀನಿ. ಇದನ್ನು ಅತ್ಯದ್ಭುತವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೊಂದು ವಾಟ್ಸಪ್ ಮಾಡಿ, ನಾನು ನಿಮಗೆ ಬಿಡಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಶುಭ ದಿನ.